ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಾಳಿನ ಸಂಚಿಕೆ ನಂದಗೋಕುಲ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ. ಮೀನಾಗೆ ನಂದಕುಮಾರ್ ತುಂಬಾನೇ ಅವಮಾನ ಮಾಡ್ತಾರೆ, ಬೈತಾರೆ. ಸೊ ಹಾಗಾಗಿ ಅವಳು ತುಂಬ ಬೇಜಾರು ಮಾಡ್ಕೊಂಡು ಅಳ್ತಿರ್ತಾರೆ. ಈ ವಿಷಯ ಹೇಗೆ ಗೊತ್ತಾಯ್ತು ಅಂತ ಎಲ್ಲರೂ ಕೂಡ 3 ಜನ ಮಾತಾಡ್ತಾ ಇರ್ತಾರೆ. ಆಗ ಇನ್ಯಾರು ಹೇಳಿರ್ತಾರೆ ಅಂತ ಆ ಪ್ರಿಯಾನೇ ಹೇಳಿರ್ಬೇಕು ಅಂತ ಗಿರ್ಜಾ ಹೇಳ್ತಾರೆ. ಹೌದಾ, ಹಾಗಾದರೆ ನಾವು ಸುಮ್ಮನೆ ಇದ್ರೆ ಅವಳು ಇದೇ ಥರ ಹೆಚ್ಕೋತಾ ಇರ್ತಾಳೆ. ಅತ್ತೆ ಒಂದು ನಿಮಿಷ ಬರ್ತೀವಿ ತಡೀರಿ ಅಂತ ಹೇಳ್ಬಿಟ್ಟು ಅಮ್ಮ ಮತ್ತು ಮೀನಾ ಇಬ್ಬರು ಕೂಡ ರೂಮ್ಗೆ ಬರ್ತಾರೆ. ಆಗ ಪ್ರಿಯಾ ರೂಮಿಗೆ ಬಂದಾಗ, ಪ್ರಿಯಾ ಯಾಕೆ ಈಗ ನೋಡ್ತಾ ಇದ್ದೀರಾ, ಏನಾಯಿತು ಅಂತ ಹೇಳ್ತಾರೆ. ಯಾಕೆ ಏನಾಯಿತು ಅಂತ ನಿನಗೆ ಗೊತ್ತಿಲ್ವಾ? ನನಗೆ ನಿನಗೆ ಅತ್ತೆಗೆ 3 ಜನಕ್ಕಿದ್ದಲ್ಲಿ 4 ಜನಕ್ಕೆ ಬಿಟ್ಟರೆ ನಾವು ಟ್ಯೂಷನ್ ಮಾಡೋ ವಿಷಯ ಯಾರಿಗೂ ಹೋಗ್ತಿರಲ್ಲ, ನೀವೇನು ಕೇಳಿದೆ, ನಿನ್ನನ್ನು ಯಾರು ಹೇಳೊಂದಿದ್ದು ಅಂತ ಹೇಳ್ಬಿಟ್ಟು ಅಮೂಲ್ಯ ಹಾಗೆ ರೌಡಿ ಥರ ಹೇಳ್ತಾ ಇರ್ತಾರೆ. ನೋಡು, ಇದೇ ಕೊನೆ, ನೀನು ಮೇಲ್ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ವಿಷಯ ಏನಾದರೂ ಮಾವನ ಹತ್ರಕ್ಕೆ ಹೋಗಿ ಪಿನ್ ಇಟ್ಟರೆ ಮಾತ್ರ ನಾವಂತೂ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಆವಾಜ್ ಆಗ್ತಿರ್ತಾಳೆ. ಇದಿಷ್ಟು ನಾಳಿನ ಸಂಚಿಕೆ. ಇವತ್ತಿನ ಸಂಚಿಕೆನ ನೋಡೋದಿದ್ರೆ ಗಿರಿಜಾ ಮತ್ತು ಮೀನಾ ಇಬ್ಬರು ಕೂಡ ದೇವಸ್ಥಾನದಿಂದ ಬರ್ತಿರ್ತಾರೆ. ಈಗೊಂದು ಸ್ವಲ್ಪ ಸಮಾಧಾನ ಆಯಿತು ಅತ್ತೆ, ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಕೇಶವನ್ ಮನಸ್ಸು ಕೂಡ ಇದೇ ರೀತಿ ಚೆನ್ನಾದರೆ ಸಾಕು ಅಂತ ಮಾತಾಡ್ಕೊಂಡು ಬರ್ತಿರ್ತಾರೆ. ಅದೇ ಟೈಮ್ಗೆ ಅಮೂಲ್ಯ ಕೂಡ ಬರ್ತಾರೆ. ಏನಮ್ಮ ಅಮ್ಮು ಇಷ್ಟು ಬೇಗ ಮುಗೀತಾ? ಹ್ಞೂ ಅತ್ತೆ, ಇವತ್ತು ಸ್ವಲ್ಪ ಬೇಗ ಮುಗೀತು ಅಂತ ಹೇಳ್ತಾರೆ. ಹೌದಾ, ಆದರೂ ಅತ್ತೆ ಈ ಮಾತನ್ನ ಆದಷ್ಟು ಬೇಗ ಮಾವಂಗೂ ಕೂಡ ತಿಳಿಸ್ಬೇಕು ಅಂತ ಹೇಳ್ತಾರೆ. ಹೌದಮ್ಮ, ಇವಾಗ ಊಟಕ್ಕೆ ಬರ್ತಾರೆ ನಿಮ್ಮ ಮಾವ, ಅವಾಗ ನಾವು ಹೋಗಿ ಆದಷ್ಟು ಬೇಗ ತಿಳಿಸ್ಬಿಡೋಣ, ಟ್ಯೂಷನ್ ಮಾಡ್ತಿರೋದು, ಇಲ್ಲಾಂದರೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ತಾರೆ. ಆದರೂ ಅತ್ತೆ ನನಗೆ ಒಂಥರ ಬೇಜಾರಾಗ್ತಿದೆ. ಯಾಕೆ ಅಂತ ಕೇಳಿದಾಗ ಅಮೂಲ್ಯ ಅಂದರೆ ವಲ್ಲಭಂಗೆ ಹೇಳಲಿಲ್ವಲ್ಲ, ಸೊ ಹಾಗಾಗಿ ಗಿಲ್ಟ್ ಆಗ್ತಿದೆ ಅತ್ತೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ಯಾವತ್ತಾದರೂ ಒಂದಿನ ಹೇಳಿದ್ರತ್ತೆ ಬಿಡು ಅಂತ ಹೇಳ್ತಾರೆ. ಆದರೂ ಕೂಡ 3 ಜನ ಮಾತಾಡ್ಕೊಂಡು ಬರ್ತಿರ್ತಾರೆ. ನಾವು ಹೇಳ್ಬಿಡೋಣ ಇವತ್ತು ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾರೆ. ಆದರೆ ನಂದ ಮಾತ್ರ ಫುಲ್ ಗರಂ ಆಗಿ ಹಾಗೆ ನಿಂತಿರ್ತಾಳೆ. ಗಿರ್ಜಾ ಬಂದು, ಯಾಕ್ರಿ ಹಿಂಗೆ ನಿಂತಿದ್ದೀರಾ, ಊಟ ಮಾಡಿದ್ರಾ ಅಂತ ಕೇಳ್ತಾರೆ. ಊಟನೂ ಮಾಡಲ್ಲ, ಏನೂ ಇಲ್ಲ, ಹಾಗೆ ಹೋಗ್ತಿರ್ತಾರೆ. ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಮಾಧವ, ಯಾಕಪ್ಪ ತಲೆ ನೋಡ್ತಿದ್ಯಾ, ಹೋಗು ಸ್ವಲ್ಪ ಸ್ಟ್ರಾಂಗ್ ಕಾಫಿ ಮಾಡ್ಕೊಬ ಅಂತ ಹೇಳ್ತಾರೆ. ಹಾಗೇನಿಲ್ಲ, ಬೇಡ ನಿಂತ್ಕೊಳ್ಳಿ, ನೀವು 3 ಜನ ಏನು ಅಂದ್ಕೊಂಬಿಟ್ಟಿದ್ದೀರಾ, ನಾನು ಮಾತು ಅಂದರೆ ನಿಮಗೆ ಅಷ್ಟೊಂದು ಅಸಡ್ಡೇನಾ? ಮನೆ ಪಾಠ ಹೇಳ್ಕೊಡೋದು ಬೇಡ ಅಂತ ಹೇಳ್ತೀನಿ, ಆದರೂ ಕೂಡ ನಿನ್ನ ಚಿಕ್ಕ ಸೊಸೆ ಮನೆ ಪಾಠ ಮಾಡೋಕ್ಕೆ ಅಂತ ಹೋಗ್ತಿದ್ದಾಳೆ, ಯಾರನ್ನು ಕೇಳಿ ಹೋಗ್ತಿದ್ದಾಳೆ. ನಾನು ಬೇಡ ಅಂತ ಅಂದಮೇಲೆ ಬೇಡ, ಸುಮ್ಮನೆ ಇರಬೇಕು. ನೀನು ಇವ್ರ ಜೊತೆ ಸಟ್ಕೊಂಡು ನಾಟಕ ಆಡ್ತಿದ್ಯಾ ಗಿರಿಜಾ, ಏನಿದು ಅಂತ ಕೇಳ್ತಾಳೆ. ಹಾಗಾದ್ರೆ ಏನ್ರಿ ಅದು ಅಂತ ಕೇಳ್ತಾಗ ಅವರಿಬ್ಬರು ಒಟ್ಟಿಗೆ ಮುಖ ನೋಡ್ಕೋತಾರೆ. ಮತ್ತೆ ಏನಿದು, ಹೆಂಗೆ ಗೊತ್ತಾಯ್ತು ವಿಷಯ, ನಾವು ಹೇಳಿಲ್ಲ ಅಂತ ಇಬ್ಬರು ಕೂಡ ಒಬ್ರಿಗೊಬ್ರು ಮುಖ ಸನ್ನೆ ಮಾಡ್ಕೋತಾರೆ. ಗಿರ್ಜಾ, ನೀನು ಕೂಡ ಇವ್ರ ಜೊತೆ ಸೇರಿಕೊಂಡು ಹಾಳಾಗಾಗ್ತಿದ್ಯಾ, ಅವ್ರು ಮಾಡೋವಂಥ ಹೇಳುವಂಥ ಮಾತಿಗೆಲ್ಲ ಕುಣಿತಾ ಇದೆಯಾ ಅಂತ ಹೇಳ್ತಾರೆ. ರೀ ಅದು ಆಗಲ್ಲ ರೀ ಅಂತ ಗಿರ್ಜಾ ಹೇಳ್ತಾರೆ. ಇನ್ನೇಗೆ ನೀವು ಊಟಕ್ಕೆ ಬರ್ತೀರಲ್ಲ, ಇವಾಗಷ್ಟೇ ನಿಮ್ಗೆ ಹೇಳೋಣ ಅಂತ ನಾವು ಬಂದ್ವಿ, ಅಷ್ಟರೊಳಗೆ ನೀವು ಬಂದಿದ್ರಿ, ಅಷ್ಟರೊಳಗೆ ನನಗೆ ಗೊತ್ತಾಗ್ಬಿಡ್ತಾ ನಿಮಗೆ ಅಂತ ಹೇಳಿ ಬೈದಿರ್ತಾರೆ. ಅಷ್ಟರೊಳಗೆ ಮೀನನ್ನು ಕೂಡ, ಮಾವ ಏನೂ ತಪ್ಪಿಲ್ಲ ಅಮೂಲ್ಯಗೆ ಏನೂ ಬೈಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ನೀನು ಬೇರೆ ಸಪೋರ್ಟ್ ಅಮ್ಮ ಮೀನಾ, ನಾನು ಇನ್ನೂ ನೀನೋ ತುಂಬ ಒಳ್ಳೆಯಳು ಅಂತ ಅಂದ್ಕೊಂಬಿಟ್ಟಿದ್ದೆ, ನೀನು ಇವ್ರ ಜೊತೆ ಸೇರ್ಕೊಂಡಿದ್ಯಾ, ಅದು ಆಗಲ್ಲ ಮಾವ, ವಲ್ಲಭಂಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಈ ಥರ ಮಾಡಿದ್ವಿ, ಮನೇಲಿ ಪಾಠ ಮಾಡೋದು ಬೇಡ ಅಂತ ಅಂದ್ವಿ. ಸೊ ಹಾಗಾಗಿ ನನ್ನ ಫ್ರೆಂಡ್ ಮನೇಲಿ ಅವಳ ಮಗಳಿಗೂ ಹೆಲ್ಪ್ ಆಗಿ ಅಲ್ಲಿ ತುಂಬ ಜನ ಹುಡುಕ್ತಾಯಿದ್ರು ಟ್ಯೂಷನ್ಸ್ ಮಾಡೋರನ್ನ, ಸೊ ಹಾಗಾಗಿ ಹೆಲ್ಪ್ ಆಗಲಿ ಅಂತ ನಾನು ತೋರಿಸ್ದೆ ಅಷ್ಟೇ. ಇದಕ್ಕೆ ನಿಂದೆ ಭಾರಿ ಕುಮ್ಮಕ್ಕಿರಂಗಿದೆ, ನಿನ್ನಿಂದನೇ ಇವರೆಲ್ಲ ಹಾಳಾಗ್ತಿರೋದು, ನಾನೇನೋ ನೀನು ತುಂಬ ಒಳ್ಳೆ ಸೊಸೆ ಅಂತ ಅಂದ್ಕೊಂಡಿದ್ದೆ, ನಿನ್ನಿಂದ ಇನ್ಸ್ಪೈರ್ ಆಗ್ತಾರೆ ಅಂತ, ಆದರೆ ನಿನ್ನಿಂದ ಈ ಥರ ಇವರೆಲ್ಲ ಹೀಗೆ ಹಾಳಾಗ್ತಾರೆ ಅಂತ ಗೊತ್ತಿರಲ್ಲಮ್ಮ, ನೀನು ಬಂದಮೇಲೆ ಈ ಮನೆ ನೆಮ್ಮದಿ ಎಲ್ಲ ಹಾಳಾಗೋಗಿದೆ ಅಂತ ಹೇಳಿ ಚೆನ್ನಾಗಿ ಹುಗಿದು ಉಪ್ಪಾಗ್ತಾ ಇರ್ತಾನೆ. ಏನು ಅನ್ಕೊಂಬಿಟ್ಟಿದ್ಯಾ, ನನ್ನ ಮಾತು ಅಂದರೆ ನಿಮಗೆಲ್ಲ ಅಷ್ಟೊಂದು ಅಸಡ್ಡೇನಾ, ಬೇಡ ಅಂತ ಅಂದಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನಿರಬೇಕು, ದೊಡ್ಡವರೆಲ್ಲ ಯಾಕೆ ಹೇಳ್ತಾರೆ ಒಂದು ಮಾತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ಬಿಟ್ಟು ನಿಮಗೆ ನೀವೇ ಏನು ಡಿಸಿಷನ್ ತಗೊಳ್ಳೋದು, ನಿಮಗೆ ನೀವೇ ಏನು ಬೇಕಾದರೂ ಮಾಡ್ಕೋಬೋದು ಅಂದ್ಕೊಂಬಿಟ್ಟಿದ್ದೀರಾ. ನಾನು ಬೇಡ ಅಂದಮೇಲೆ ಒಂದು ಅರ್ಥ ಇರುತ್ತೆ. ಮೀನಾ, ನಿಂದು ತುಂಬ ಅತಿರೇಕಕ್ಕೆ ಹೋಗಿದೆ ಆಯಿತಾ, ನಿಮ್ಮ ಮನೇಲಿ ಹೇಗಿರಬೇಕು ಹಾಗಿರೋದನ್ನ ಕಲಿ, ನಿನ್ನಿಂದಾಗಿ ಇಡೀ ಮನೆಯವರೆಲ್ಲ ಆಡಿಸ್ಬೇಡ, ಅವ್ರನ್ನೆಲ್ಲ ಅತಿರೇಕಕ್ಕೆ ತಳ್ಬೇಡ, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಆಗ ಮಾವ ಮೈನಾಕೊಂದೇನೂ ತಪ್ಪಿಲ್ಲ, ನಂದೇ ತಪ್ಪಿರೋದು ಅಂತ ಹೇಳ್ತಾರೆ. ಆಗ ಗಿರ್ಜಾ, ನಿನ್ಗೆ ಹೇಳ್ತಿದ್ದೀನಿ, ನಿನ್ನ ಸೊಸೆಗೆ ಬುದ್ಧಿ ಹೇಳು, ಗೊತ್ತಾಯ್ತಾ, ನಾನು ಬೇಡ ಅಂತ ಅಂದಮೇಲೆ ಯಾವ ಕೆಲಸನೂ ಕೂಡ ಮಾಡೋಕ್ಕೊಡ್ದು ಅಂತ ಹೇಳಿ ನಂದ ಕೋಪದಲ್ಲಿ ಬೈದು ಹೊಟ್ಟೋಗ್ತಾನೆ. ಆಗ ಮೀನಾ ತುಂಬ ಅಳ್ತಿರ್ತಾರೆ. ಕೇಶವ ನೋಡು ಮಾವ ಹೇಗೆ ಬೈದೋದ್ರು, ನಂಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಹತ್ಕೊಂಡು ಹಾಗೆ ರೂಮಲ್ಲಿ ಕೂತಿರ್ಬೇಕಾರೆ ಕೇಶವ ಬಂದು ಮಾತಾಡ್ತಾನೆ. ಮೀನಾ ಅಂತ ಹೇಳ್ತಾರೆ, ನೋಡು ಕೇಶವ, ಮಾವ ಹೇಗೆಲ್ಲ ಬೈದರು, ಫಸ್ಟೆಲ್ಲ ನನ್ನ ಮನೆಗೆ ಅದೃಷ್ಟ ದೇವತೆ ಅಂತ ಎಲ್ಲ ಅಂದಿದ್ರು, ನಿನ್ನಂಥ ಸೊಸೆ ಪಡೆಯೋಕ್ಕೆ ನಾನು ಅದೃಷ್ಟ ಮಾಡಿದ್ದೀನಿ ಅಂತ ಅಂದರು, ಆದರೆ ಈಗ ನನ್ನಿಂದಾಗಿ ಈ ಮನೆ ಹಾಳಾಗ್ತಿದೆ ಅಂತ ಹೇಳ್ತಿದ್ದಾರಲ್ಲ ಕೇಶವ, ಇದೆಲ್ಲ ಹೇಳೋದು ತಪ್ಪು ಅಲ್ವಾ ಅಂತ ಹೇಳ್ತಾರೆ.
ಕೇಶವ ತುಂಬ ಸಮಾಧಾನ ಪಡ್ತಿರ್ತಾನೆ. ಪರವಾಗಿಲ್ಲ ಅಪ್ಪ ಅಲ್ವಾ, ಒಂದು ಮಾತು ಬರುತ್ತೆ ಹೋಗುತ್ತೆ, ದಯವಿಟ್ಟು ಅಳ್ಬೇಡ ಕಣೆ ಕಂದಮ್ಮ, ಪ್ಲೀಸ್ ಕಣೆ ಚಿನ್ನಿ, ಇದೇನು ಮಕ್ಳ ಥರ ಅಳ್ತಾ ಇದೆಯಲ್ಲೇ, ಪ್ಲೀಸ್ ಕಣೆ ಅಳ್ಬೇಡ ಕಣೆ, ಏನೋ ಕೋಪದಲ್ಲಿ ಒಂದು ಮಾತಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲ ಕೇಶವ, ನನಗಂತೂ ಸುಮ್ಮನೆ ಇರೋಕ್ಕಾಗ್ತಿಲ್ಲ, ಅಂದರೆ ನನ್ನಿಂದಾಗಿ ಅವರೆಲ್ಲ ಕೆಟ್ಟೋಗ್ತಿದ್ದಾರಾ, ಇದೆಲ್ಲ ಕೋಪದಲ್ಲಿ ಮನಸ್ಸಲ್ಲಿದ್ದಿದ್ದೇ ಬರೋದು ಕೇಶವ, ನಾವು ಸುಮ್ಮನೆ ಅಂದ್ಕೊಂಡಿದ್ದೀವಿ ಅಷ್ಟೇ, ಹಾಗೆಲ್ಲ ಏನೂ ಇಲ್ಲ, ಅಪ್ಪ ಸ್ವಲ್ಪ ಸಮಾಧಾನ ಆಗ್ತಾರೆ, ನಿನ್ನಂಥ ಸೊಸೆ ಪಡೆಯೋಕ್ಕೆ ಈ ಮನೆ ಅದೃಷ್ಟ ಮಾಡಿದೆ ಕಣೆ, ನೀನು ಬಂದರೆ ಈ ಮನೆ ಖುಷಿಯಾಗಿರೋದು, ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಹೇಳ್ಬಿಟ್ಟು ಕೇಶವ ಸಮಾಧಾನ ಮಾಡ್ತಾಳೆ. ಗಿರ್ಜಾ ರೂಮಿಗೆ ಬಂದು, ಏನ್ರಿ ನೀವು ಹಂಗೆಲ್ಲ ಮಕ್ಕಳಿಗೆಲ್ಲ ಬೈಬಾರ್ದಿತ್ತು ಅಂತ ನಂದನ್ನು ಚೆನ್ನಾಗಿ ಕ್ಲಾಸ್ ತೊಗೊಂಡಿರ್ತಾಳೆ. ಏನು ಅಂದ್ಕೊಂಬಿಟ್ಟಿದ್ದೀರಾ, ಅವ್ರೇನು ಮಾಡಬಾರ್ದು ಅಂದ್ಕೊಂಡಿದ್ದೀರಾ, ಏನೋ ವಲ್ಲಭಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಅಮ್ಮು ಟ್ಯೂಷನ್ ಮಾಡೋಕ್ಕೆ ಅಂತ ಹೋದ್ಲು, ನೀವು ಬೇಡ ಅಂದ್ರಿ, ಆದರೂ ಕೂಡ ಬೇರೆ ಮನೇಲಿ ಮಾಡೋಕ್ಕೆ ಅಂತ ಹೊರಟು. ಯಾಕೆ ಗೊತ್ತಾ, ವಲ್ಲಭ ರಾತ್ರಿ 11:30 ಗಂಟೆಗೆ ಬರ್ತಾನೆ, ಅವಳಿಗೂ ಕೂಡ ತುಂಬ ಬೇಜಾರಾಗಿ ನನ್ನಿಂದ ಆದರೂ ಸ್ವಲ್ಪ ಸಹಾಯ ಆಗಲಿ ಅಂತ ಮಾಡಿದರು, ಅದಕ್ಕೆ ನೀವು ಆ ಮಕ್ಳಿಗೆ ಆ ಥರ ಬೈಯೋದ ಅಂತ ಹೇಳಿ ಚೆನ್ನಾಗಿ ನಾನ್ ಸ್ಟಾಪಲ್ಲಿ ಮಾತಾಡ್ತಾನೆ ಇರ್ತಾರೆ. ಹಾಗಂದ ಮತ್ತೆ ಇನ್ನೇನು ನನಗೆ ಹೇಳ್ಬೇಕು ತಾನೆ, ಒಂದು ಮಾತು ಕೇಳಿಲ್ಲ ರೀ, ನಾನು ನಿಮಗೆ ಹೇಳಬೇಕು ಅಂತಲೇ ಬಂದ್ವಿ ದೇವಸ್ಥಾನದಿಂದ, ಅಷ್ಟರೊಳಗೆ ನಿಮ್ಗೆ ಹೇಗೋ ವಿಷಯ ಗೊತ್ತಾಗಿ ಏನು ಅರ್ಥ ಮಾಡ್ಕೊಳ್ದೆ ಬೈದಿ, ಅದಲ್ಲದೆ ಆ ಮೀನಾಗೆ ಆ ಥರ ಬಾಯಿಗೆ ಬಂದಾಗ ಬೈತಾರೆ ಏನ್ರಿ, ಅವಳು ನಮ್ಮ ಮನೆಗೋಸ್ಕರ ಎಷ್ಟು ದುಡ್ದಿದ್ದಾಳೆ, ಎಲ್ಲರೂ ಖುಷಿಯಾಗಿರಲಿ ಅಂತ ಯಾವಾಗಲೂ ಬಯಸೋ ಜೀವ, ನೀವು ಅದನ್ನು ಅವಳನ್ನ ಹಾಗೆ ಬೈಬಾರ್ದಿತ್ತು ರೀ ನೀವು, ನನಗಂತೂ ತುಂಬ ಬೇಜಾರಾಯಿತು, ನೀವು ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಅಮೂಲ್ಯ ಅಳ್ತಾ ಇರ್ತಾಳೆ. ಏನು ವಲ್ಲಭ, ನನ್ನನ್ನು ಬೈಯಕ್ಕೆ ಬಂದ, ಆಯಿತು ಬೈದ್ಬಿಡು, ಎಷ್ಟು ಬೈತೀಯೋ ಬೈದ್ಬಿಡು ಅಂತ ಹೇಳ್ತಾರೆ. ಅಯ್ಯೋ ಕರಿಬೇಕು, ನಾನು ನಿನ್ನ ಬೈಯಕ್ಕೆ ಬಂದಿಲ್ಲ ಕಣೆ, ಯಾಕೆ ಅಳ್ತಾ ಇದೆಯಾ, ಸುಮ್ಮನಿರು, ಅಪ್ಪ ಎಲ್ಲೋ ಒಂದು ಮಾತು ಅಂದಿದ್ದಾರೆ ಗೊತ್ತಾ, ಹೋಗಲಿ ಬಿಡು, ಅಲ್ಲ ನಂಗೆ ಆದರೂ ತುಂಬ ಬೇಜಾರಾಗ್ತಿದೆ, ನನ್ನಿಂದಾಗಿ ಮೀನಕ್ಕ ಬೈದರು, ನಿಂಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಆ ಥರ ಮಾಡಿದೆ, ನೀನು ಹೆಲ್ಪ್ ಮಾಡು ಅಂದ, ಏನು ಬೇಡ, ನೀನು ಆರಾಮಾಗಿ ಮನೇಲಿರು, ನೀನು ಹೇಳೋದನ್ನ ನಿಲ್ಲಿಸು ಅಂತ ಹೇಳ್ತಾರೆ. ಪಾಪ ಅಳ್ತಾನೇ ಇರ್ತಾನೆ ಅಮೂಲ್ಯ. ಆಗೊಂದು ಕತೆ ಹೇಳ್ತಾಳೆ ವಲ್ಲಭ. ಕತೆ ಹೇಳಿದಾಗ ಅದು ಯಾಕೆ ಕತೆ ಹೇಳಿದ್ರು ನಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಹಾಗಲ್ಲ ಕಣೋ, ನಿಂಗೆ ಕತೆ ಹೇಳಿದ್ರು ಕೂಡ ನನಗೆ ತುಂಬ ಬೇಜಾರಾಗ್ತಿದೆ, ಮಾವ ನನಗೋಗ್ಲಿ ಪರವಾಗಿಲ್ಲ ಬೈಲಿ, ನನ್ನ ಸಿಟ್ಟನೆಲ್ಲ ಮೀನಾ ಅಕ್ಕನ ಮೇಲೆ ಚೆನ್ನಾಗಿ ಬೈದ್ಬಿಟ್ರು, ಪಾಪ ಅವರಿಂದ ನೆಮ್ಮದಿ ಇಲ್ಲ ಅಂತ ಅಂದ್ಬಿಟ್ರು ಕಣೋ ಅಂತ, ಅದಕ್ಕೆ ತುಂಬ ಬೇಜಾರಾಗ್ತಿದೆ, ಇರಲಿ ಅದಕ್ಕೆ ಏನು ಅಂತ ಅಪ್ಪಂಗೆ ಗೊತ್ತು, ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಹೋಗಿ ಹೋಗು ಅಂತ ಹೇಳ್ಬಿಟ್ಟು ಇದಕ್ಕೆ ಹೋಗ್ತಾರೆ. ಹಾಗೆ ಡಿಕ್ಕಿ ಹೊಡಿತಾರೆ, ಇನ್ನೊಂದು ಡಿಕ್ಕಿ ಹೊಡಿಯೋ ಕೊಂಬರುತ್ತೆ ಅಂತ ಹೇಳಿ ಹಾಗೆ ಸ್ವಲ್ಪ ಸಮಾಧಾನ ಪಡ್ಕೊಂಡು ಇಬ್ಬರು ಕೂಡ ಮಲ್ಕೊಳ್ಳೋಕ್ಕೆ ಅಂತ ಹೋಗ್ತಾರೆ. ಇನ್ನೊಂದು ಕಡೆ ಮೀನಾ ತುಂಬ ಅಳ್ತಾ ಇರ್ತಾಳೆ. ಆಗ ಗಿರಿಜಾ ಬಂದು ಸಮಾಧಾನ ಮಾಡ್ತಾಳೆ. ಅಮೂಲ್ಯ ಅಳ್ಬೇಡ ಕಣಮ್ಮ, ಮಾವನ್ ಗೊತ್ತಲ್ಲ ಸಿಟ್ಟು, ಏನೂ ಮಾಡೋಕ್ಕಾಗಲ್ಲ, ಅವರೇ ಸ್ವಲ್ಪ ಸಮಾಧಾನ ಆಗ್ತಾರೆ ಅಂತ ಹೇಳ್ತಾರೆ. ಆಗ ಮೀನಾ ಪದೇ ಪದೇ ಅಳ್ತಿರ್ತಾರೆ. ಅತ್ತೆ, ನನ್ನಿಂದಾಗಿ ನೀವೆಲ್ಲ ಹಾಳಾಗ್ತಿದ್ದೀರಾ, ನನ್ನಿಂದಾಗಿ ಈ ಮನೆ ಹಾಳಾಗ್ತಿದ್ಯಾ ಅಂತ ಹೇಳ್ತಾರೆ. ಅಯ್ಯೋ ಇಲ್ಲಮ್ಮ, ನೀನು ಬಂದಮೇಲೆ ಈ ಮನೆ ತುಂಬ ಖುಷಿಯಾಗಿರೋದು, ನಿಮ್ಮ ಅವನ ಸಿಟ್ಟು ಗೊತ್ತಲ್ಲ, ನಾನು ಅದಕ್ಕೆ ಚೆನ್ನಾಗಿ ಕ್ಲಾಸ್ ತೊಗೊಂಡಿದ್ದೀನಿ, ದಯವಿಟ್ಟು ಅಳ್ಬೇಡ ಅಂತ ಹೇಳ್ತಾರೆ. ಅಮ್ಮನೂ ಕೂಡ, ಅಕ್ಕ ನನ್ನಿಂದಾಗಿ ನೀನು ಬೇಜಾರು ಮಾಡಿಕೊಂಡೆ, ಪ್ಲೀಸ್ ಅಕ್ಕ ಅಳ್ಬೇಡ, ನಾನು ಈಗ ಹೋಗ್ಬಿಟ್ಟು ಮಾವನ ಹತ್ರ ಮಾತಾಡ್ತೀನಿ, ಸರಿ ಮಾಡ್ತೀನಿ, ಪರವಾಗಿಲ್ಲ ಅಮ್ಮು ಪರವಾಗಿಲ್ಲ, ಮಾವ ಸರಿ ಆಗ್ತಾರೆ ಬಿಡು ಅಂತ ಹೇಳ್ತಾರೆ. ನಾನಂತೂ ಅವರಂತೂ ಸುಮ್ಮನೆ ಬಿಡಿಲ್ಲ, ಅದು ಯಾವಾಗ ನಿಮ್ಮನ್ನು ಬಂದು ಸಾರಿ ಕೇಳ್ತಾರೋ ಕ್ಷಮಿಸ್ತಾರೋ ನಾನು ನೋಡ್ತೀನಿ. ಅಯ್ಯೋ ಅತ್ತೆ, ನೀವು ಮಾವನ ಮೇಲೆ ಸಿಟ್ಟು ಮಾಡ್ಕೋಬೇಡಿ ಅಂತ ಇಬ್ಬರು ಕೂಡ ಜೋಕ್ ಮಾಡ್ತಿರ್ತಾರೆ. ಏನ್ರೆ ನಾನು ಸಿಟ್ಟು ಮಾಡ್ಕೊಂಡಿರೋದು ನಿಮ್ಮಿಬ್ರಿಗೂ ಜೋಕಾ, ಅದು ಹಾಗಲ್ಲ, ನೀವು ಮಾವ ಬೇಜಾರು ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಮನೆ. ಹೌದು, ಈ ವಿಷಯ ನನಗೆ ನಿಮಗೆ ಬಿಟ್ಟರೆ ಇನ್ಯಾರಿಗೆ ಗೊತ್ತಿರುತ್ತೆ ಅಂತ ಮೀನಾ ಕೇಳಿದಾಗ, ಇನ್ಯಾರು ಇದ್ದಾಳಲ್ಲ ಪ್ರಿಯಾ, ಅವಳೇ ಹೋಗಿ ನಿಮ್ಮ ಮಾವನ ಹತ್ರ ಹೋಗಿ ಹೇಳಿದಾಳೆ. ಹೌದಾ, ಹಾಗಾದರೆ ಅವಳಿಗೆ ಸರಿಯಾಗಿ ಮಾಡ್ತೀವಿ ತಡೀರಿ ಅತ್ತೆ, ಈ ವಿಷಯ ನಮ್ಮಲ್ಲೇ ಇರಬೇಕು ಅಂತ ಹೇಳಿದ್ದೆ, ಅವಳು ಮಳ್ಳಿ ಹಂಗೆ ವಿಷಯ ಎಲ್ಲನೂ ಹೋಗಿ ಮಾವನ ಹತ್ರ ಹೋಗಿ ನಾವು ಬಯಸ್ಕೊಳ್ಳೋಂಗೆ ಮಾಡಿದ್ರಲ್ಲ, ಅವಳನ್ನ ಹೀಗೆ ಬಿಟ್ಟರೆ ಸುಮ್ಮನೆ ಇರಲ್ಲ ಅತ್ತೆ, ಅವಳು ಅತಿಯಾಗಿ ಹೆಚ್ಕೊತಾನೆ ಇರ್ತಾಳೆ, ಅವಳಿಗೆ ಒಂದು ಗತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಮ್ಮ ಮತ್ತು ಮೀನಾ ಇಬ್ಬರು ಕೂಡ ರೂಮ್ ಕಡೆ ಬರ್ತಾರೆ.